ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ನೀವು ನೋಡ್ರಿಪ್ಪ ಚಿಕನ್ 65 ತಿಂದಿರ್ತೀರಿ, ಆದ್ರೆ ಇವಾಗ ನಾನ್ ವೆಜ್ ತಿನ್ಲಾರ್ದವರಿಗೆ ಒಂದು ಸೂಪರ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಇವತ್ತಿನ ರೆಸಿಪಿ ಅವರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗತ್ತೆ ಫ್ರೆಂಡ್ಸ್. ಅದೇನಪ್ಪಾ ಅಂತಂದ್ರೆ ಬೇಬಿ ಕಾರ್ನ್ 65 ಮಾಡತ್ತೀವಿ ನೋಡ್ರಿ. ಭಾಳ ಈಸಿ ಮೆಥಡ್ ಮಾಡಿ ತೋರಿಸ್ಕೊಡ್ತಾ ಇದೀವ್ರಿ. ಇದು ಸೇಮ್ ಚಿಕನ್ ರುಚಿನ ಕೊಡುತ್ತೆ ನೋಡ್ರಿ ಫ್ರೆಂಡ್ಸ್. ಆ ತರ ಮಾಡಿದ್ರೆ ತೋರಿಸ್ಕೊಡ್ತಾ ಇದೀವ್ರಿ. ಇನ್ನು ಮಟ್ಟ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋರ್ದವ್ರು ಮೊದಲೇ ಹೋಗಿ ಲೈಕ್ ಕೊಡ್ರಿ ಫ್ರೆಂಡ್ಸ್. ಬನ್ನಿ ಇವಾಗ ಪಟ ಅಂತೇಳಿ ಆ ಬೇಬಿ ಕಾರ್ನ್ 65 ಯಾವ ತರ ಮಾಡೋದು, ಅದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ. ಇವಾಗ ಮೊದಲಿಗೆ ಬೇಬಿ ಕಾರ್ನ್ 65 ಮಾಡಕ್ ನೋಡ್ರಿ, ನಾನು ಬೇಬಿ ಕಾರ್ನ್ ತಗೊಂಡೇನ್ರಿ. ಇವು 200 ಗ್ರಾಮ್ ಆಗೋಷ್ಟು ಅದಾವ ನೋಡ್ರಿ ಫ್ರೆಂಡ್ಸ್. ಅದು ಎಷ್ಟು ಸಣ್ಣ ಸೈಜ್ ಅದಾವ ನೋಡ್ರಿ. ಈಗ ಇದನ್ನ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕಾಗತ್ರಿ, ಅಂದ್ರೆ ಒಂದ್ ಸ್ವಲ್ಪ ಹಾರ್ಡ್ ಇರತ್ರಿ. ಅದಕ್ಕೋಸ್ಕರ ನೋಡ್ರಿ ಒಂದ್ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡಕ್ ಇಡೋಣ್ರಿ. ನೀರ್ ಈ ತರ ಫುಲ್ ಕುದಿ ಬರುವಾಗ ಇದರಲ್ಲಿ ಹಾಕೊಂಡ್ಬಿಡೋಣ್ರಿ ಬೇಬಿ ಕಾರ್ನ್. ಇದನ್ನ ಹಾಕೊಂಡ್ ನೋಡ್ರಿ, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡ್ರಿ. ಜಸ್ಟ್ ಹೈ ಫ್ಲೇಮ್ ಒಳಗ 1 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ. ಈ ತರ ಹಾಕೊಂಡ್ರಿ ಇದನ್ನ 1 ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗ ಒಂದ್ ಕುದಿ ಬರೋ ಕುದಿಸ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿಪ್ಪ ನಾವ್ ಇದನ್ನ 1 ನಿಮಿಷಗಳ ಕಾಲ ಈ ತರ ನೋಡ್ರಿ ಕುದಿ ಬರೋ ಮಟ್ಟ ಕುದಿಸ್ಕೊಂಡಿರಿ. ಈಗ ನೋಡ್ರಿ ಜಸ್ಟ್ 1 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ಇದನ್ನ ಈ ತರ ಒಂದ್ ಜಲ್ಡಿಯಲ್ಲಿ ಇಟ್ಕೊಳ್ಳೋಣ್ರಿ. ಅಂದ್ರೆ ಇದ್ರ ನೀರ್ ಪೂರ್ತಿ ಇದು ಆಗ್ಬೇಕು ನೋಡ್ರಿ ಫ್ರೆಂಡ್ಸ್, ಬಸಿಬೇಕ್ರಿ. ಹಾಗೇನೆ ಒಂದ್ ಸ್ವಲ್ಪ ತಣ್ಣಗಾಗ್ಬೇಕ್ರಿ. ಇದು ಈ ತರ ನೋಡ್ರಿ ಪೂರ್ತಿ ತಕೊಂಡು ಈಗ ಇದನ್ನ ಒಂದ್ ಸ್ವಲ್ಪ ತಣ್ಣಗ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಬೇಬಿ ಕಾರ್ನ್ ತಣ್ಣಗ ಮಾಡ ನೋಡ್ರಿ, ನಾವ್ ಇದಕ್ಕೆ ಮ್ಯಾರಿನೇಟಿಂಗ್ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೋಸ್ಕರ ನೋಡ್ರಿ ನಾನು ಪಾತ್ರೆ ತಗೊಂಡು ಅದರಲ್ಲಿ ಒಂದ್ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಫ್ರೆಂಡ್ಸ್, ಈಗ 3 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳೋಣ್ರಿ. ಅಂದ್ರೆ ಕಾರ್ನ್ ಫ್ಲೋರ್ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಕ್ರಿಸ್ಪಿಯಾಗಿ ಆಗ್ತಾವ ನೋಡ್ರಿ ನಮ್ದು ಬೇಬಿ ಕಾರ್ನ್ 65 ರೀ. ಈಗ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟು ಹಾಕೊಂಡಾದ್ಮೇಲೆ ನೋಡ್ರಿ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಈಗ ರೀ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ್ರಿ. 1 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ್ರಿ. ಅಚ್ಚಕಾರದ ಪುಡಿ ನೋಡ್ರಿ ನೀವು ಖಾರದ ಪ್ರಕಾರ ಹಾಕೋರಿ. ಈಗ ರೀ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ್ರಿ. ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕು ನೋಡ್ರಿ. ಪೆಪ್ಪರ್ ಪೌಡರ್ ಕೂಡ ಖಾರ ಇಡ್ತೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ ಅಚ್ಚಕಾರದ ಪುಡಿ ಒಂದ್ ಸ್ವಲ್ಪ ಕಡಿಮೆನೆ ಹಾಕೋರಿ. ಇದ್ರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ನೋಡ್ರಿ, ಜೀರಿಗೆ ಹುರ್ಬಿಟ್ಟು ಪುಡಿ ಮಾಡಿರೋದ್ರಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇವಾಗ 1 ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಈಗ ರೀ ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಇದರಲ್ಲಿ ನೋಡ್ರಿ ಒಂದ್ ಸ್ವಲ್ಪ ನೀರನ್ನ ಹಾಕೋಬೇಕ್ರಿ, ಅಂದ್ರೆ ಗಟ್ಟಿಯಾಗಿ ಇರಬಾರ್ದು ನೋಡ್ರಿ ಫ್ರೆಂಡ್ಸ್. ಇದು ಒಂದ್ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕ್ರಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಒಂದ್ 2 ಸ್ಪೂನ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ನೋಡ್ರಿ. ಈಗ ನೋಡ್ರಿಪ್ಪ ನಾವು ಹಿಟ್ಟಿನ ಜೊತೆ ಪೂರ್ತಿ ಮಸಾಲೆ ಈ ತರ ಮಿಕ್ಸ್ ಮಾಡ್ಕೊಂಡಾತ್ ನೋಡ್ರಿ. ಇದು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ತರ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್. ಜಾಸ್ತಿ ನೀರು ನೋಡ್ರಿ, ಜಾಸ್ತಿ ಗಟ್ಟಿನೂ ಇರಬಾರ್ದು ನೋಡ್ರಿ. ಈಗ ಇಲ್ಲಿ ನಮ್ಮ ಬೇಬಿ ಕಾರ್ನ್ ನೋಡ್ರಿ ತಣ್ಣಗಾಗ್ಬಿಟ್ಟಿದಾವ್ರಿ ಇವು. ಈಗ ಇದನ್ನ ಈ ಮಸಾಲೆಯಲ್ಲಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಹಾಕೊಂಡು ಪೂರ್ತಿ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಇದ್ರ ಜೊತೆ ಈ ತರ ಮಿಕ್ಸ್ ಮಾಡ್ಕೊಂತ ನೋಡ್ರಿ ಇದನ್ನ ಜಸ್ಟ್ ಒಂದ್ 2 ರಿಂದ 3 ನಿಮಿಷಗಳ ಕಾಲ ನೆನೆಸ್ಲಿಕ್ಕೆ ಇಟ್ರೆ ಸಾಕು ನೋಡ್ರಿ. ಈ ತರ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಆಗಿರ್ತಾವ್ರಿ ಇವು, ಇಲ್ಲಾಂದ್ರೆ ಮುರಿದ್ ಬಿಡ್ತಾವ್ರಿ ಫ್ರೆಂಡ್ಸ್ ಇವು. ಈಗ ಇದನ್ನ ಒಂದ್ 2 ರಿಂದ 3 ನಿಮಿಷಗಳ ಕಾಲ ನೆನೆಲಿಕ್ಕೆ ಇಡೋಣ್ರಿ. ಈಗ ಬೇಬಿ ಕಾರ್ನ್ ಫ್ರೈ ಮಾಡ್ಕೊಳಕ್ರಿ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ. ಎಣ್ಣೆ ಮೀಡಿಯಂ ಫ್ಲೇಮ್ ಬಿಸಿ ಮಾಡ್ಕೋಬೇಕು ನೋಡ್ರಿ. ಈಗ ಇದರಲ್ಲಿ ಈ ತರ ಒಂದೊಂದಾಗಿ ಬೇಬಿ ಕಾರ್ನ್ ಹಾಕೊಳ್ಳೋಣ್ರಿ. ನಾವು ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ, ಚಲೋತ್ತಾಗಿ ನೆನೆದ್ಬಿಟ್ಟೈತೆ ನೋಡ್ರಿ. ಒಂದ್ 2 ರಿಂದ 3 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕು ನೋಡ್ರಿ. ಇದನ್ನ ಈ ತರ ನೋಡ್ರಿ ಒಂದೊಂದಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ್ರಿ. ಈಗ ಇದನ್ನ ಈ ತರ ಹಾಕಿದ್ದೀವಿ ನೋಡ್ರಿ ಬೇಬಿ ಕಾರ್ನ್. ಒಂದ್ 30 ಸೆಕೆಂಡ್ಗಳ ಕಾಲ ಮೀಡಿಯಂ ಫ್ಲೇಮ್ ಇದು ತರ ಫ್ರೈ ಮಾಡಕ್ ಬಿಡೋಣ್ರಿ. ಅಂದ್ರೆ ಸ್ಪೂನ್ ತಗೊಂಡು ಏನು ಹೊಳ್ಸಾಕಕ್ ಹೋಗ್ಬಾರ್ದು ನೋಡ್ರಿ ಫ್ರೆಂಡ್ಸ್. ಜಸ್ಟ್ ಈ ತರ 30 ಸೆಕೆಂಡ್ಗಳ ಕಾಲ ಫ್ರೈ ಆಗಕ್ ಬಿಡೋಣ್ರಿ. ಈಗ ಇದನ್ನ ನೋಡ್ರಿ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂತಾರ ನೋಡ್ರಿ. ಒಂದ್ 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಆಗ್ಬೇಕು ನೋಡ್ರಿ, ಆ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ನಾವ್ ಇದನ್ನ ಈ ತರ ಪೂರ್ತಿ ಕೆಂಪಾಗೋತರ ಸ್ವಲ್ಪನಾಗಿ ಫ್ರೈ ಮಾಡ್ಕೊಂಡಿ ನೋಡ್ರಿ. ಇದು ಒಂದ್ 3 ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿ ನೋಡ್ರಿ. ಈಗ ಇದನ್ನ ಒಂದು ಪ್ಲೇಟ್ ಒಳಗೆ ತಕೊಂಡ್ಬಿಡೋಣ್ರಿ. ಇದು ಈ ತರ ಇಷ್ಟು ಕಲರ್ ಆದ್ರೆ ಸಾಕು ನೋಡ್ರಿ, ಅಂದ್ರೆ ಚಲೋತ್ನಾಗಿ ಬೆಂದಿದಾವ ಅಂತ ಅರ್ಥ ನೋಡ್ರಿ ನಮ್ಮ ಬೇಬಿ ಕಾರ್ನ್. ಈಗ ನೋಡ್ರಿ ಅವ್ ತಕೊಂಡಾದ್ಮೇಲೆ ಮತ್ತೆ ಉಳಿದಿರೋ ಬೇಬಿ ಕಾರ್ನ್ ಕೂಡ ಇದೇ ತರ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ. ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ತರ ಒಂದೊಂದಾಗಿ ಹಾಕೊಂಡ್ರೆ ಮೀಡಿಯಂ ಫ್ಲೇಮ್ ಒಳಗ ಒಂದು 4 ರಿಂದ 5 ನಿಮಿಷಗಳ ಕಾಲ ಕೆಂಪಾಗೋ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಈಗ ನೋಡ್ರಿಪ್ಪ ನಮ್ಮ ಬೇಬಿ ಕಾರ್ನ್ 65 ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಅದ ಕಲರ್ ನೋಡ್ರಿ, ಹಾಗೇನೆ ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ ಫ್ರೆಂಡ್ಸ್.
ಈ ತರ ಗೋಲ್ಡನ್ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಹಾಗೆ ಕ್ರಿಸ್ಪಿಯಾಗಿ ಆಗಿದಾವ್ರಿ, ಬಾಂದ್ರೆ ಟೇಸ್ಟ್ ಆಗಿ ಆಗಿದಾವ್ರಿ ತಿನ್ನಾಕ. ನೀವು ಚಿಕನ್ ಕಿತ್ಕೊಂಡು ಜಾಸ್ತಿ ಟೇಸ್ಟ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಇವಾಗ ಚಿಕನ್ ತಿನ್ಲಾರ್ದವ್ರು ಇದನ್ನ ಮಾಡ್ಕೊಂಡ್ ತಿಂದ್ರೆ ಸೇಮ್ ಚಿಕನ್ ರುಚಿನ ಕೊಡುತ್ತೆ ನೋಡ್ರಿ ಫ್ರೆಂಡ್ಸ್, ಆ ತರ ಟೇಸ್ಟ್ ಆಗಿದಾವ್ರಿ. ಇವತ್ತು ನಾವು ಮಾಡಿದ್ದ ಬೇಬಿ ಕಾರ್ನ್ 65 ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.